ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಗೌರವಯುತವಾಗಿ ಮತ್ತು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಸನ್ಮಾನ್ಯ ಶ್ರೀ ಆರ್ ವೇಣುಗೋಪಾಲ್ ಅವರು, ಅಧ್ಯಕ್ಷರು ಗೌರಿಬಿದನೂರು ತಾಲೂಕು ಸಮಿತಿ, ಅವರನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ಈ ದಿನ ಹಿಂದೂ ಸಾಧನ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಗೌರಿಬಿದನೂರು ಶಾಖೆಯಲ್ಲಿ ಈ ಸ್ಥಳದಲ್ಲಿ ಒಂದು ಸಮುದಾಯದ ಭವನದ ಶಂಕುಸ್ಥಾಪನೆಯನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ. ಬಂಧುಗಳ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ಗೌರಿಬಿದನೂರಿನಲ್ಲಿ ಮುಖ್ಯವಾಗಿ ಶಂಕುಸ್ಥಾಪನೆ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ ಗೌರಿಬಿದನೂರು ತಾಲೂಕಿನ ಸಮಿತಿಯಿಂದ. ಅದಕ್ಕೆ ನೀವುಗಳೆಲ್ಲ ಬಂದಿರೋದಕ್ಕೆ ನಿಮಗೆ ಹೃತ್ಪೂರ್ವಕ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಸುಮಾರು ಏನಿಲ್ಲ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ವಾಸವಾಗಿರ್ತಕ್ಕಂಥ ಸ್ಥಳ ಇವತ್ತು ಈ ಜಾಗದಲ್ಲಿ. ಇಲ್ಲಿ ಸ್ಕೂಲ್ ಮಾಡ್ಬೇಕಂತ ನಮ್ಮ ಏನು ಕೇಂದ್ರ ಸಂಘದ ಹಿಂದೆ ಸಮಾಜದ ಹಿರಿಯರು ವೆಂಕಟರಮಣ ಗೌಡರು ಈ ನಾವಿಲ್ಲಿ ಕುಂತಿರ್ತಕ್ಕಂಥ ಜಾಗ ಮುಖ್ಯವಾಗಿ ಅವರು ದಾನವಾಗಿ ನೀಡಿರ್ತಕ್ಕಂಥ ಜಾಗ, 20 ಕುಂಟೆ ಜಾಗ. ಅವ್ರಿಗೆಲ್ರಿಗೂ ದಯವಿಟ್ಟು ಅವ್ರ ಕುಟುಂಬಕ್ಕೆ ಒಂದು ಚಪ್ಪಾಳೆ ಮೂಲಕ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಇವತ್ತು ಒಂದು 5-6 ಕೋಟಿ ಬಾಳದ ಅಂಥ ಜಾಗನ ಅವತ್ತು ಹಿಂದೆ ಹಿರಿಯರು ಉಚಿತವಾಗಿ ಸಮಾಜ ಕೊಟ್ಟಿರ್ತಕ್ಕಂಥದ್ದು ಅಂತಂದರೆ ಇದು ಸುಮ್ಮನೆ ಹುಡುಗಾಟದ ಮಾತಲ್ಲ. ಕಲ್ಯಾಣ ಮಂಟಪ ಕಟ್ಟಬೇಕು ಅಂತೇಳಿ ಇಲ್ಲೇ ಎಲ್ಲ ಯುವ ಸಮೂಹದ ಒತ್ತಾಯದ ಆಸೆಗೆ ಒಂದು ಶಿವಾನಂದ ಅವ್ರ ಹತ್ರ ಒಂದು ಬಿಲ್ಡಿಂಗ್ನ ಡಿಸೈನ್ ಮಾಡಿಸಿದ್ವಿ 5.5 ಕೋಟಿ ರೂಪಾಯಿ ಬೆಳೆಯಲ್ಲಿ. ಅದರಲ್ಲಿ ನಮ್ಮ ಕೇಂದ್ರ ಸಂಘದಿಂದ 2 ಕೋಟಿ ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿ ನಾವು ಭರವಸೆನೂ ಕೊಟ್ವಿ. ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಗೌರಿಬಿದನೂರಿಗೆ ವರ್ಗಾವಣೆನೂ ಮಾಡಿದ್ದೀವಿ. ಅದಕ್ಕೆ ಮುಖ್ಯವಾಗಿ ಈಗ ಇರ್ತಕ್ಕಂಥ ತಾಲೂಕು ಸಮಿತಿಯ ಒತ್ತಡಗಳೇ ಕಾರಣ ಮತ್ತು ಎಲ್ಲ ಹಿರಿಯರ ಸಹಕಾರದಿಂದ ಇನ್ನೂ 2-3 ಕೋಟಿ ರೂಪಾಯಿ ನಮಗೆ ಹಣ ಬೇಕಾಗುತ್ತೆ. ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ KH ಪುಟ್ಟಸ್ವಾಮಿ ಗೌಡ್ರೆ, ಭಗವಂತ ಅವ್ರಿಗೆ ಬರೀ ಹಣ ಒಂದೇ ಕೊಟ್ಟಿಲ್ಲ, ಒಳ್ಳೆ ಮೃದುವಾಗಿರ್ತಕ್ಕಂಥ ಮನಸ್ಸು ಕೊಟ್ಟಿದ್ದಾನೆ. ಅವರು ಬಹುಶಃ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸಂತೋಷದ ವಿಚಾರ ಅಂತ ಅನಿಸುತ್ತೆ. ತುಮಕೂರು ಏನು ಬಾಲಕರ ವಿದ್ಯಾರ್ಥಿನಿಲಯದ ಉದ್ಘಾಟನೆಗೆ ಬಂದಾಗ ಅವರೇ ಪ್ರಸ್ತಾಪ ಮಾಡಿದ್ರು, ನೀವು ಗೌರಿಬಿದನೂರಿನಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಇದ್ದೀರಾ, ಅದಕ್ಕೆ ನನ್ನ ಕೈಲಾದಂಥದ್ದು ಅನುದಾನನೂ ಕೊಡ್ತೀನಿ ಮತ್ತು ವೈಯಕ್ತಿಕವಾಗಿ ಕೂಡ ಕೊಡ್ತೀವಿ ಅಂತ ಹೇಳಿದರು. ಅವರ ಅನುದಾನದಿಂದ ಸುಮಾರು 75 ಲಕ್ಷ ರೂಪಾಯಿನ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಸಮಾಜ ಯಾವಾಗಲೂ ಕೂಡ ಋಣಿಯಾಗಿರಬೇಕು ಅಂತ ನಾನು ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನು ನಮ್ಮ ಸಂಸದರು ಸುಧಾಕರ್ ಸರ್ ಅವರು ತುಮಕೂರಿನ ಬಾಲಕಿಯರ ವಿದ್ಯಾರ್ಥಿನಿಲಯದ ಉದ್ಘಾಟನೆಗೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನು ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನೋದನ್ನು ಅವ್ರನ್ನೇ ಮುಕ್ತವಾಗಿ ಕೇಳೋಣ. ಇನ್ನು ನಮ್ಮ ನೆಚ್ಚಿನ ಹಿರಿಯರು ಗುರುಗಳಿಗೆ ಸಮಾನರಾಗಿರ್ತಕ್ಕಂಥ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸಾರು, ನಾನು ಆ್ಯಕ್ಚುಲಿ 20 ವರ್ಷಕ್ಕೆ ಮುಂದೆ ಸಮಾಜಕ್ಕೆ ಬರಬೇಕಾದ್ರೆ ಅವರೇ ಕಾರಣ. ಹೇಗೆ ಅಂತಂದರೆ ಯುವಕರು ಮುಂದೆ ಬರಬೇಕು, ಹಳಬರನ್ನು ಜೊತೆಗೆ ಇಟ್ಕೋಬೇಕು ಅಂತ ಹೇಳಿ ನನಗೆ ಬೆನ್ನು ತೊಟ್ಟಿ ಸರ್ಕಾರದಿಂದ ಅನುದಾನವನ್ನು ಯಾವ ರೀತಿ ತಗೊಂಡು ಬರ್ಬೋದು ಅಂತ ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟವರೇ ಅವರು. ಸುಮಾರು 1.25 ಕೋಟಿ ಅನುದಾನ ಕೊಟ್ಟು ನಮ್ಮ ಸಮಾಜಕ್ಕೆ ಪ್ರಪ್ರಥಮವಾಗಿ ಎಲ್ಲ ತಾಲೂಕುಗಳಲ್ಲಿ ಅಭಿವೃದ್ಧಿ ಅಂತ ಸ್ಟಾರ್ಟ್ ಆಗಿದೆ ಅವ್ರ ಸಮಯದಲ್ಲಿ. ಬೆಂಗಳೂರಿನಲ್ಲಿ ಒಂದು ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೆ ಇನ್ನೊಂದು ಹೊಸದು ಹಾಸ್ಟೆಲ್ ಕಟ್ಟಬೇಕು. ಪುಟ್ಟನಂಜಮ್ಮ ಟ್ರಸ್ಟ್ನವರು ನಮಗೆ ಜಾಗ ಕೊಡ್ತೀನಿ ಅಂತ ಹೇಳಿದರೆ ಒಂದು ಖಾತೆ ವಿಚಾರವಾಗಿ ಟೆಕ್ನಿಕಲ್ ಇಶ್ಯೂ ಇತ್ತು. ಇವಾಗ ಶಾಸಕರು ಹೇಳಿದ್ರು, ನಾನು ಅದನ್ನು ಜವಾಬ್ದಾರಿ ತೊಗೊಂಡು ಅದನ್ನು ಮಾತಾಡ್ತೀನಿ, ಬರ್ತೀನಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿದರೆ ದಯವಿಟ್ಟು ಅವ್ರಿಗೊಂದು ವಿಶೇಷವಾಗೊಂದು ಅಭಿನಂದನೆ ಸಲ್ಲಿಸೋಣ. ನಾವು ಸಮಾಜಕ್ಕೆ ಏನು ಕೊಡೋಕ್ಕಾಗಲಿಲ್ಲ ಅಂದ್ರೂ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಗಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಉದ್ಯೋಗ ಅವಕಾಶವನ್ನು ಕಲ್ಪಿಸ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ. ಅವ್ರಿಗೂ ಕೂಡ ಸ್ಕಿಲ್ ಎಜುಕೇಷನ್ ಸೆಂಟರ್ ಅಂತ ಕೂಡ ಬೆಂಗಳೂರಿನಲ್ಲಿ ನಮ್ಮ ಕ್ಯಾಪ್ಟನ್ ಅವರು ಮಾಡಿದ್ದಾರೆ. ಮತ್ತು ಇನ್ನು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಸಾರ್ ಇದ್ದಾರೆ, ಅವರು ಕೂಡ ಅವರವರ ಅವಧಿಗಳಲ್ಲಿ ಅವರವ್ರ ಕೈಲಿ ಶಕ್ತಿ ಮೀರಿ ಏನೇನು ಕೆಲಸ ಮಾಡಬೇಕಂತ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ನಮ್ಮ ಜೊತೆಯಲ್ಲಿದ್ದು ಈ ಕಲ್ಯಾಣ ಮಂಟಪವನ್ನು ಕಟ್ಟಬೇಕಾದ್ರೆ ಅವರು ಕೂಡ ಸಹಕಾರ ನೀಡಬೇಕು ಅಂತ ಹೇಳಿ ನಿಮ್ಮಗಳೆಲ್ಲರ ಪರವಾಗಿ ಅವ್ರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಸರದಿಯಲ್ಲಿ ಅವರು ನಮಗೆ ಏನೇನು ಯಾವ್ಯಾವ ರೀತಿ ಭರವಸೆ ಕೊಡ್ತಾರೆ ಅಂತ ನೋಡೋಣ. ಏಕೆ ಅಂತಂದರೆ ಇದೊಂದು ದೇವಸ್ಥಾನ ಕಟ್ಟದಂಗೆ ಪ್ರತಿಯೊಬ್ಬರು ಸಹಕಾರ ಇದ್ದರೂ ಮಾತ್ರ ನಾವು ಮುಂದೆ ಬರೋಕ್ಕಾಗುತ್ತೆ. ಇನ್ನು ಆಸ್ಟ್ರೇಲಿಯಾ ಪ್ರಕಾಶ್, ನಾನು ಅವರಿಬ್ಬರು ಜೊತೆಯಲ್ಲಿ ಒಂದೇ ಊರಿನವ್ರು, ನಮ್ಮೂರಿನಲ್ಲೇ ಓದಿದ್ದು. ನಂತರ ಅವರು NRI ಫೋರಂ ಚೇರ್ಮನ್ ಆದಾಗ ನಮ್ಮ ಸಮಾಜಕ್ಕೆ 50 ಲಕ್ಷ ರೂಪಾಯಿ ಆಂಜನೇಯರವ್ರ ಹತ್ರ ನನ್ನನ್ನು ಕರ್ಕೊಂಡೋಗಿ ಫೈಲ್ ಕಳೆದಾಕ್ಬಿಟ್ಟಿದ್ದು ತೆಗೆಸಿ ತುಮಕೂರು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ 50 ಲಕ್ಷ ರೂಪಾಯಿನ ನಮಗೆ ಏನು ಅನುದಾನ ಬಿಡುಗಡೆ ಮಾಡೋದಕ್ಕೆ ಅವರು ಸಹಾಯ ಮಾಡಿದ್ರು. ಅವ್ರನ್ನೂ ಕೂಡ ನಾವು ಮರೆಯುವಂತಿಲ್ಲ. ಮತ್ತು ನಮ್ಮ ನರಸಿಂಹಮೂರ್ತಣ್ಣವರು, ಅವರು ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಈಗ ನಮ್ಮ ಕಟ್ಟಡಕ್ಕೆ ಅವರು ಕೂಡ
ಏನೇನು ಮಾಡ್ತಾರೆ ಅಂತ ಈ ಮುಂದಿನ ಗಳಿಗೆಗಳಲ್ಲಿ ಅವರು ಕೂಡ ಪ್ರಸ್ತಾಪ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಈ ಕಟ್ಟಡವನ್ನು ಹೂವದ ಹಾರ ಮೇಲೆ ಎತ್ತೋದಕ್ಕೆ ನಿಮ್ಮ ಎಲ್ಲರ ಸಹಕಾರ ಬೇಕಾಗುತ್ತೆ. ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ರಾಜಕಾರಣಿಗಳು ಹಿರಿಯರಿಗೆ ಸಮಾಜದ ಪರವಾಗಿ ಅಭಿನಂದನೆ ತಿಳಿಸ್ತಾ, ನೀವುಗಳೆಲ್ಲ ನನ್ನ ಜೊತೆನಲ್ಲಿ ಇರ್ತೀರಾ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯನ್ನು ಹಾಡಿದಂತ ಅಧ್ಯಕ್ಷರಾದಂತಹ ರವಿಕುಮಾರ್ ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಸಾಧನೆಗೆ ಕೈ ಹಾಕಿದ್ದೀರ. ಸಮುದಾಯ ಭವನ ಶಂಕುಸ್ಥಾಪನೆ ನೆರವೇರಿಸಿದ್ದಾಗಿದೆ. ನಾನು ಹೆಚ್ಚು ಮಾತಾಡಲ್ಲ, ಯಾಕೆ ಇವತ್ತು ಮಾತಾಡಬೇಕಾಗಿರೋ ಬಂದಿರತಕ್ಕಂಥ ಅತಿಥಿಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಮಾಜದ ಜೊತೆ ಕೈ ಜೋಡಿಸಿರ್ತಕ್ಕಂಥ ಜನ. ರವಿ ಅವರು ಚೆನ್ನಾಗಿ ಹೇಳಿದ್ದಾರೆ. ಒಂದು ರವಿಯ ಬಗ್ಗೆ ಸಣ್ಣ ಪುಟ್ಟ ನ್ಯೂನತೆಗಳ ಜೊತೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ಒಬ್ಬ ಅಧ್ಯಕ್ಷ. ಅವರು ಅಧ್ಯಕ್ಷರಾಗಿ ಬಂದ ಮೇಲೆ ನಮ್ಮ ಸಮಾಜ ದೊಡ್ಡ ಸಮಾಜಗಳ ಜೊತೆಯಲ್ಲಿ ಸರಿಸಾಟಿಯಾಗಿ ನಿಲ್ತಕ್ಕಂಥ ಸಾಮರ್ಥ್ಯಕ್ಕೆ ಒಂದು ಸೆಡ್ ಹಿಡಿದು ನಿಂತು ಮಾಡಿಸ್ಕೊಂಡಿದ್ದಾರೆ ಕೆಲಸವನ್ನ. ಇಂಥವ್ರನ್ನೆಲ್ಲ ಹಿಡಿದು ಸಂತೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು ರವಿ ಅವರೇ. ಒಂದು ಜ್ಞಾಪಕ ಇಟ್ಕೋಬೇಕು, ನಾವು ಸಂಘಗಳನ್ನು ಹುಟ್ಟಾಕ್ತೀವಿ ಯಾವುದಕ್ಕೋಸ್ಕರ? ಸಮಾಜದ ಉದ್ಧಾರಕ್ಕೋಸ್ಕರವಾಗಿ. ಯಾವ್ಯಾವುದೋ ಉದ್ಧಾರ ನೀವು ಇರಲ್ಲ. ಸಂಘ ಸಂಸ್ಥೆಗಳು ನೂರಾರು ವರ್ಷಗಳ ಕಾಲ ಇದ್ದೇ ಇರುತ್ತೆ. ಹಾಗಾಗಿ ನಾವು ಹೆಚ್ಚಿನ ಆಸಕ್ತಿಯನ್ನು ನಮ್ಮ ಸ್ವಂತಕ್ಕೆ ಯೋಚನೆ ಮಾಡದೆ, ನನಗೆ ಅವತ್ತೊಂದು ಅವಕಾಶ ಸಿಕ್ತು ಸಹಕಾರ ಕೊಡೋದಕ್ಕೆ ಸಾಧನ ಸಂಘಕ್ಕೆ ಪ್ರಯತ್ನ ಪಟ್ಟೆ. ಅದೊಂದು ದೊಡ್ಡದಲ್ಲ. ಮಂಡಿ ಹರಿಯಣ್ಣವ್ರನ್ನ ನೆನೆಸ್ಕೋಬೇಕು. ಅವರು ಹುಟ್ಟಾಕಿದ್ದು ಆ ಕಾಲದಲ್ಲಿ, ಸ್ವಾತಂತ್ರ್ಯದ ಪೂರ್ವದಲ್ಲಿ. ಅದಾದ್ಮೇಲೆ ಮಲ್ಲಣ್ಣವರು ಅಂತ ಒಬ್ಬರಿದ್ರು. ಅದಾದ್ಮೇಲೆ ನಮ್ಮ ಲಕ್ಷ್ಮೀ ನರಸಿಂಹಯ್ಯನವರು ಅಂತ ನಮ್ಮ ರಾಜಕಾರಣದಲ್ಲೂ ಇದ್ದು ಶಾಸಕರಾಗಿದ್ದು. ಇವರೆಲ್ಲರ ಕೊಡುಗೆ ಇದೆ. ಸೋಮಣ್ಣ ಅವ್ರು ಬರಬೇಕಾಯ್ತು, ಅವ್ರಿಲ್ಲ. ಆದ್ರೆ ಸೋಮಣ್ಣ ಅವರು ಈ ಸಂಘಕ್ಕೆ ಅಲ್ಲದೆ ಇದ್ರು ತುಮಕೂರು ಸಂಘ ಅಲ್ಲಿ ಇಲ್ಲಿ ಎಲ್ಲದಕ್ಕೂ ಕೂಡ ಕೈ ಜೋಡಿಸಿದ್ದಾರೆ. ಯಾರಾದ್ರೂ ಸೋಮಣ್ಣವರು ಬಹಳ ಹತ್ರದವ್ರು ಇದ್ರೆ ನೆನೆಸ್ಕೊಂಡು ತುಂಬಾ ಹೊಗಳಿದ್ರು ಅಂತ ಹೇಳಿ ಅವ್ರಿಗೆ ಹೋಗಿ ತುಂಬಾ ಒಳ್ಳೆ ಕೆಲಸವನ್ನ ಸಾಧನ ಸಂಘಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಪುಟ್ಟಸ್ವಾಮೇಗೌಡರು ಇವತ್ತಿನ ದಿವಸ ಉದ್ಘಾಟನೆಯನ್ನ ಮಾಡಿದ್ದಾರೆ. ಅವರ ಕೈ ಮತ್ತು ಬಾಯಿ ಎಲ್ಲವೂ ಕೂಡ ಅದೃಷ್ಟದ ರೇಖೆ ಇರೋದ್ರಿಂದ ನಾವು ಅವ್ರ ಕೈಲಿ ಕೈ ಜೋಡಿಸಿ ಎಲ್ಲರೂ ಸೇರಿಸ್ಕೊಂಡು ನಾವು ಮಾಡಿದ್ದೀವಿ. ಸುಧಾಕರ್ ಇರ್ಬೋದು, ಶಿವಶಂಕರ್ ಎಲ್ಲ ಸೇರಿದ್ದೀವಿ. ಅದು ನಿಗದಿತ ವೇಳೆಯಲ್ಲಿ ಆಗೋ ತರ ಆಗಿ ಸುಮ್ಮನೆ ಕಾಲ ಕಳೆದ್ರೆ 5.5 ಕೋಟಿ ಹೋಗಿ 10 ಕೋಟಿಗೆ ಹೋಗ್ಬಿಡ್ತದೆ. ಈ ದಿನದೊಳಗಾಗಿ, ಈ ವರ್ಷದೊಳಗಾಗಿ ಮುಗಿಸಿ ವಿದ್ಯಾರ್ಥಿಗಳನ್ನ ಸೇರಿಸ್ತೀವಿ ಅನ್ನೋ ಘೋಷಣೆಯೊಂದಿಗೆ ನೀವು ಶುರು ಮಾಡಿರೋರಿ ಅವರೇ. ಮತ್ತು ನಾವೆಲ್ಲರೂ ಕೈ ಜೋಡಿಸೋದಕ್ಕೆ ಯೋಚನೆ ಇಲ್ಲ. ಆದಷ್ಟು ಬೇಗ ಆಗಲಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸುಖಕ್ಕಾಗಲಿ ಅಂತ ಪುಟ್ಟಸ್ವಾಮೇಗೌಡರಿಗೆ ಇವತ್ತಲ್ಲ ಯಾವತ್ತೂ ನಾವು ಚಿರುಣಿಯಾಗಿರ್ತೀವಿ. ಎಲ್ಲದಕ್ಕೂ ಅವ್ರ ಸಹಕಾರ ಇದೆ. ಇನ್ನ ನಮ್ಮ ಸುಧಾಕರ್ ಅವರು MP ಆಗಿದ್ರೆ ನಿಕಟವಾದ ಸಂಬಂಧ ನನಗೆ ನೇರವಾಗಿರಲಿಲ್ಲ. ಇವತ್ತು ಒಂದು ಸ್ವಲ್ಪ ಕಿವಿ ಕಚ್ಚಿ ಮಾತಾಡಿದೆ. ಒಂದು ಹತ್ತತ್ರ ತುಂಬಾ ಒಳ್ಳೆಯವರು, ಅವ್ರ ಮನಸ್ಸಿದೆ, ಹೇಳಬೇಕು ಅಂತ ಇದೆ. ಅದನ್ನ ಅಲ್ಲೇ ಹೇಳೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು MP ಆಗಿ ಮತ್ತು ಅದಲ್ಲದೆ ಅವರ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಇದಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡ್ತಾರೆ ಅನ್ನೋದನ್ನ ನಾನು ಬೇಡಿಕೆ ಇಡ್ತಾ ಇದ್ದೀನಿ. ಸುಧಾಕರ್ ಅವರೇ, ಆ ಮುಖ್ಯಮಂತ್ರಿಗಳು ಬೇಡಿಕೆ ಇಡ್ತಾರೆ, ನಾನು ಆದೇಶ ಮಾಡ್ತೀನಿ, ದಯಮಾಡಿ ನಮ್ಮ ಸಂಘಕ್ಕೆ ಏನಾದರೂ ಒಂದು ಸಹಕಾರ ಕೊಡಬೇಕಾಗುತ್ತೆ. ನೀವು ದೊಡ್ಡವರು, ಶ್ರೀಮಂತರು ಒಂದು ದೃಷ್ಟಿಯಿಂದ. ನನ್ನ ಆತ್ಮೀಯ ಗೆಳೆಯ ಶಿವಶಂಕರ್ ರೆಡ್ಡಿ ಅವ್ರ ಬಗ್ಗೆ ಹೇಳಂಗಿಲ್ಲ. ಮತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಇವತ್ತಿನ ದಿವಸ ಅವರು ಇದ್ದು ಕೆಲಸವನ್ನು ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ. ಹೆಣ್ಣು ಮಕ್ಕಳು ಮತ್ತು ನಮ್ಮ ಗಂಡು ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಅದು ವಿದ್ಯಾರ್ಥಿ ನಿಲಯ ಅಥವಾ ವಿದ್ಯಾರ್ಥಿಗಳ ನಿಲಯ ಅಥವಾ ಈ ಸಮುದಾಯ ಭವನ 2 ಥರದಲ್ಲಿ ಒಂದು ಅನುಕೂಲ ನಮ್ಮ ಸಮಾಜಕ್ಕೆ ಕಡಿಮೆ ದುಡ್ಡಲ್ಲಿ ಸಿಗಬೇಕು, ಬೇರೆ ಸಮಾಜದಿಂದ ಬಂದವ್ರಿಗೂ ಕೂಡ ಅದನ್ನು ಉಪಯೋಗಿಸಬೇಕು. ಆ ರೀತಿ ಹೈಟೆಕ್ನಲ್ಲಿ ಮಾಡಿ ಸಹಕಾರ ಅಲ್ಲಿ ಎಲ್ಲರೂ ಇರಲಿ ಅಂತ ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಈ ಉದ್ಘಾಟನಾ ಮಾತನ್ನು ಮುಕ್ತಾಯ ಮಾಡಿ. ಬನ್ನಿ. ಇದು ಒಂದು ಗೌರಿಬಿದನೂರಿನ ನಗರದಲ್ಲೇ ಒಂದು ಸಾಧನ ಸಮುದಾಯದ ಒಂದು ಇತಿಹಾಸ ಉಳಿಯುವಂಥ ಒಂದು ಕಟ್ಟಡವಾಗಿ ನಿರ್ಮಾಣವಾಗ್ತದೆ. ದೊಡ್ಡ ಕಟ್ಟಡ, ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಶಯಗಳನ್ನು ಇದರ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು ಇಟ್ಕೊಂಡು ಎಲ್ಲರ ಸಹಕಾರದೊಂದಿಗೆ ಇವತ್ತು ಶಂಕುಸ್ಥಾಪನೆಯನ್ನು ನಿರ್ವಹಿಸಿದ್ದಾರೆ. ಈ ಒಂದು ಸಮಾಜ ನಿಮಗೆಲ್ಲ ಗೊತ್ತೇ ಇದೆ. ಮಂಡಿ ಹರಿಯಣ್ಣವರು 19ನೇ 20ನೇ ಶತಮಾನದಲ್ಲಿ ಅವರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಳ್ಳಿಗಾಡಿನಲ್ಲಿ ಇದ್ದಂಥ ಮಕ್ಕಳು ಬೆಂಗಳೂರಿಗೆ ಸ್ಟಡಿ ಮಾಡೋಕೆ ಹೋಗ್ಬೇಕಾದ್ರೆ ಒಂದು ನೆಲೆಯೇ ಇಲ್ಲದೆ ಅಂತ, ಅವಕಾಶಗಳೇ ಇಲ್ಲದೆ ಇರುವಂಥ ಸಮಯದಲ್ಲಿ ಹಳ್ಳಿಲೇ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಕಾಲ ಕಳೆಯುವಂಥ ಒಂದು ಸಂದರ್ಭದಲ್ಲಿ ಯಾರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಆ ಮಕ್ಕಳಿಗೆ, ಹಳ್ಳಿಗಾಡಿನ ಮಕ್ಕಳಿಗೆ ಅನುಕೂಲ ಆಗಲಿ, ಈ ಸಮಾಜ ಹಿಂದುಳಿದಿದೆ,
ಅಂತ ಸಾದರ ಸಮಾಜದ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಆಗಲೇ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿ ಮಕ್ಕಳಿಗೆ ಎಜುಕೇಷನ್ಗೆ ಅನುಕೂಲ ಮಾಡಿಕೊಟ್ಟಂಥ ಮಂಡ್ಯ ಹಿರಣ್ಣವರ ಆಶಯಗಳನ್ನು ಇವತ್ತು ಮುಖ್ಯಮಂತ್ರಿ ಚಂದ್ರಗಳಾದಿಯಾಗಿ ಹಾಗೆ ರವಿಕುಮಾರ್ ಅವರು ಕೂಡ ಅವರ ಆಶಯಗಳನ್ನು ಈಡೇರಿಸಿಕೊಡ್ತಾವೆ. ಇವತ್ತು ಏನು ರವಿಕುಮಾರ್ ಅವರು ಅಂಥ ಒಬ್ಬ ಅಧ್ಯಕ್ಷರನ್ನ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡುವಂಥ ಪ್ರಾಮಾಣಿಕವಾದಂಥ ದಕ್ಷ ಒಬ್ಬ ವ್ಯಕ್ತಿಯನ್ನು ಈ ಒಂದು ಮಟ್ಟದಲ್ಲಿ ಸೇವೆ ಮಾಡೋಕ್ಕೆ ಸಮಾಜಕ್ಕೆ ಕೊಟ್ಟಿರೋದಕ್ಕೂ ಕೂಡ ಮುಖ್ಯಮಂತ್ರಿ ಚಂದ್ರು ನಾವು ಎಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ಒಂದು ಭಾವನೆ ನಮ್ಮದು. ನಾನು ಈಗಾಗಲೇ 75 ಲಕ್ಷಗಳನ್ನು ಬಿಡುಗಡೆ ಮಾಡಿಸಿದ್ದೀನಿ. ಈಗ ಸಾಗರ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರಿಗೆಲ್ಲ ಒಂದು ಮಾತು ಕೊಟ್ಟಿದ್ದೀನಿ. ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ಖಂಡಿತವಾಗೂ ನನ್ನ ಕಡೆಯಿಂದ ನಾನು ಸಹಾಯ ಹಸ್ತವನ್ನು ನೀಡ್ತೀನಿ. ಇದು ಕಂಪ್ಲೀಟ್ ಆಗೋವರೆಗೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ದೀನಿ. ಅದೇ ರೀತಿ ಹೆಚ್ಚಿನ ಮಟ್ಟದಲ್ಲಿ ಹಣ ಬೇಕಾದರೂ ಕೂಡ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಹೆಚ್ಚಿನ ಅನುದಾನವನ್ನು ಕೊಡಿಸೋಕೆ ಕೂಡ ನಾನು ಪತ್ರವನ್ನು ಕೊಟ್ಟು ಖುದ್ದು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ ಮತ್ತು ಹೆಚ್ಚಿನ ಯಾವ್ದಾದ್ರು ಜಾಗಗಳಿಗೆ ಕೊಡಿಸೋಕ್ಕೂ ಕೂಡ ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ಮಾತು ಹೇಳ್ತಾ ನಾವೆಲ್ಲ ಸೇರಿ ಈ ಒಂದು ಸಮುದಾಯ ಭವನ ಅಚ್ಚುಕಟ್ಟಾಗಿ ಬೃಹತ್ತಾಗಿ ನಿರ್ಮಾಣ ಆಗೋಕ್ಕೆ ನಾವೆಲ್ಲ ಜೊತೆಯಲ್ಲಿರ್ತೀವಿ ಅನ್ನೋ ಒಂದು ಭರವಸೆಯನ್ನು ಈ ಮೂಲಕ ನಾನು ಕೊಡ್ತಾ ಇದ್ದೀನಿ. ಚಿಕ್ಕ ಸಮಾಜ ಆದರೂ ಕೂಡ ಬಹಳಷ್ಟು ಮಾನವೀಯತೆ, ಶಿಸ್ತು ಮತ್ತು ಒಂದು ಉದಾರವಾದಂಥ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಒಂದು ಗುಣ ಸ್ವಭಾವ ಹೊಂದಿರತಕ್ಕಂಥ ಸಮಾಜ ತಂದೆ ಆದ ಐಡೆಂಟಿಟಿ ಇಟ್ಕೊಂಡು ಮುಂದುವರಿಬೇಕು, ತನ್ನದೇ ಆದಂಥ ಅಸ್ಮಿತೆ ಇಟ್ಕೊಂಡು ಮುಂದುವರಿಬೇಕು ಅಂತ ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಹೇಳಿ ನಿಮ್ಮ ಒಂದು ಯಾವುದೇ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಯಾವತ್ತೂ ನಾನು ಜೊತೆಲಿ ಇರ್ತೀನಿ, ಸಹಕಾರ ಇದ್ದೇ ಇರ್ತದೆ. ಸರ್ಕಾರದ ಹಣದ ಜೊತೆಗೆ ನನ್ನದು ಕೂಡ ವೈಯಕ್ತಿಕವಾಗಿ ಸಹಕಾರವನ್ನು ಮುಂದೆ ಈ ಒಂದು ಸಮುದಾಯ ಭವನ ನಿರ್ಮಾಣ ಆಗೋಕ್ಕೆ ಜೊತೆಲಿ ಇರ್ತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳಿ ಇವತ್ತು ಹಿಂದೂ ಸಾದರ ಸಮುದಾಯ ಅಂತಂದ್ರೆ ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ಸಂಘಟನೆಯಲ್ಲಿ ಯಾರಾದರೂ ಮುಂದೆ ಇದ್ರೆ ಅದು ಸಾದರ ಸಮಾಜ ಅಂತ ನಾನು ಕಣ್ಣಿಂದ ನೋಡಿರೋಂಥದ್ದು. ಭಾಷಣಕ್ಕಿಂತ ಬಹಳ ಸ್ಪಷ್ಟವಾಗಿ ಕಾರ್ಯಕ್ರಮ ಯೋಜನೆ ಮಾಡ್ದಂಗಿದೆ ನಮ್ಮ ರವಿಕುಮಾರ್. ಶಂಕುಸ್ಥಾಪನೆಯನ್ನ ಮಾಡಿಸಿ ಇವತ್ತು ಯಾರು ಮುಖ್ಯವಾಗಿದ್ದಾರೆ ಇವ್ರನ್ನೆಲ್ಲ ಕೂಡಿಸಿ ನಿಮ್ಮೆಲ್ಲರನ್ನೂ ಕೂಡ ಇವತ್ತು ಆಹ್ವಾನ ಮಾಡಿ ನಿಮ್ಮ ಮುಂದೆ ಯಾರು ಏನ್ ಕೊಡ್ತೀರಿ ಅಂತೇಳಿ ಮೊದಲನೇ ಬೀಟೆ ನಮ್ಮ ಪುಟ್ಟಸ್ವಾಮಿ ಗೌಡ್ರದ್ದು ಹೇಳ್ಬಿಟ್ಟವ್ರು. ಈ ಸಮುದಾಯ ನಿಜವಾಗಿಯೂ ಕೂಡ ನನ್ನ ಕೈ ಹಿಡಿದಿದೆ, ನನಗೆ ಆಶೀರ್ವಾದ ಮಾಡಿದೆ. ನಮ್ಮ MP ಸಂಸದರ ನಿಧಿ ಎಷ್ಟಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ 8 ಕ್ಷೇತ್ರಕ್ಕೆ 5 ಕೋಟಿ ಬರ್ತದೆ. ಆದರೂ ಕೂಡ ನಾನಿವತ್ತು ನಿಮಗೆ ಈ ಸಂದರ್ಭದಲ್ಲಿ ಮಾತು ಕೊಡ್ತೇನೆ, ಸಂಸದರ ನಿಧಿಯಿಂದ ನಿಮಗೆ ಒಂದೇ ಸಲ ಆಗಲ್ಲ, 2 ಈ ವರ್ಷ 25 ಲಕ್ಷ, ಮುಂದಿನ ಸಾಲಿನಲ್ಲಿ 25 ಲಕ್ಷ, 50 ಲಕ್ಷ ರೂಪಾಯಿ ಕೊಡ್ತೇನೆ. ಹಾಗಾಗಿ ನಿಮ್ಮ ಜೊತೆ ನಾನು ಯಾವಾಗಲೂ ಕೂಡ ಸದಾ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಭವನ ಅತ್ಯಂತ ವೇಗವಾಗಿ ಮೂಡಿಬರಲಿ, ಒಳ್ಳೆಯ ಗುಣಮಟ್ಟದಿಂದ ಕೂಡಿ ಬರಲಿ. ಮುಂದೇನೂ ಕೂಡ ಈ ಸಮುದಾಯದ ಎಲ್ಲರೂ ಕೂಡ ನಾನು ನನ್ನ ಕುಟುಂಬ ಅನ್ನದೆ ನನ್ನ ಸಮುದಾಯ ಅನ್ನುವಂಥದ್ದನ್ನು ಕೂಡ ಸೇರಿಸ್ಕೊಂಡ್ರೆ ಸಮುದಾಯದ ಏಳಿಗೆ, ಸಮುದಾಯದ ಅಭಿವೃದ್ಧಿ ಮತ್ತಷ್ಟು ಜಾಗ್ರತೆಯಿಂದ ಆಗ್ತದೆ, ಮತ್ತಷ್ಟು ವೇಗವಾಗಿ ಬೆಳೀತದೆ. ನಿಮ್ಮ ಒಂದು ಭವನದಲ್ಲಿ ನನ್ನ ಒಂದು ಸ್ವಲ್ಪ ಒಂದು ಸಂಕಲ್ಪದಲ್ಲಿ ಕೂಡ ನನ್ನ ಜೊತೆಯಲ್ಲಿ ಇಟ್ಕೊಂಡಿರೋದಕ್ಕೆ ನಿಮ್ಗೆಲ್ಲ ಕೂಡ ಅಭಾರಿಯಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಹಿಂದ್. ಈ ಸಮಾಜ ನಮ್ಮ ತಾಲೂಕಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಸಮಾಜ ಮತ್ತು ರಾಜಕೀಯವಾಗಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿರ್ತಕ್ಕಂಥ ಸಮಾಜ, ಎಲ್ಲರ ಜೊತೆಗೆ ಒಳ್ಳೆ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಸಮಾಜ ಕೂಡ ಒಂದು ಉತ್ತಮ ಸಮುದಾಯವನ್ನು ಕಟ್ಟಬೇಕು ಅಂತೇಳಿ ಏನೇನು ತಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಅನೇಕರು ಈಗಾಗಲೇ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅನುದಾನದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ನಮ್ಮ ಜಿಲ್ಲಾ ಮಂತ್ರಿಗಳ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳು ಸೇರಿಕೊಂಡಂತೆ
ರಾಜ್ಯ ಸರ್ಕಾರದಲ್ಲಿ ಏನು ಸಾಧ್ಯ ಇದೆ ಅದನ್ನು ಖಂಡಿತ ನಾವು ಪ್ರಯತ್ನ ಮಾಡಿ ಕನಿಷ್ಠ 1 ಕೋಟಿ ಆದರೂ ಕೂಡ ನಾವು ಅನುದಾನವನ್ನು ತರುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡೋಣ ಅಂತೇಳಿ ಹೇಳಿ ಶುಭ ಸಂದರ್ಭದಲ್ಲಿ ಏನು ಶಂಕುಸ್ಥಾಪನೆ ನೆರವೇರಿದೆ ಇದು ಸಾಂಗೋಪಾಂಗವಾಗಿ ಇದು ನೆರವೇರಲಿ, ಅತಿ ಶೀಘ್ರದಲ್ಲಿ ಕಟ್ಟಡ ಪೂರ್ಣ ಆಗಲಿ, ಎಲ್ಲರೂ ಕೂಡ ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ವಿಶೇಷವಾಗಿ ಸಾಧನ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲ ಇಲ್ಲಿರ್ತಕ್ಕಂಥ ಸಮಾಜದ ಬಂಧುಗಳಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಈ ಒಂದು ಸಮುದಾಯ ಭವನ ನಿರ್ವಿಘ್ನವಾಗಿ ನೆರವೇರಲಿ. ಇಷ್ಟೊತ್ತು ಮುಖ್ಯಮಂತ್ರಿ ಚಂದ್ರು ಸರ್ ಹೇಳಿದ್ರು ಮ್ಯಾಗಿರೋರೆಲ್ಲ ಘೋಷಣೆ ಮಾಡಬೇಕು ಅಂತ. ಮ್ಯಾಗಿರೋರೆಲ್ಲ ಒಂದೊಂದು ಸರ್ಕಾರಿ ಇದರಲ್ಲಿದ್ದಾರೆ, ಅವರವ್ರು ಮಾಡಿದರೆ ನಾವು ಕೂಡ ನಾನು ಮಾಡ್ತೀನಿ. ಬಟ್ ಅದು ಈ ರವಿ ಅಣ್ಣವ್ರಿಗೂ ವೇಣು ಅಣ್ಣವ್ರಿಗೆಲ್ಲ ಹೇಳಿ ಗೌರವಿದಿನದಲ್ಲಿ ನೂತನವಾಗಿ ನಿರ್ಮಿಸಬೇಕು ಅಂತ ಇರ್ತಕ್ಕಂಥ ಸಮುದಾಯ ಭವನದ ಶಂಕುಸ್ಥಾಪನಾ ಸಮಾರಂಭ ಕಾರ್ಯಕ್ರಮಕ್ಕೆ ಸಮಾಜದ ಬಂಧುಗಳು, ಹಿರಿಯರು, ಮಕ್ಕಳು, ಮಹಿಳೆಯರು, ಗಣ್ಯಾತಿ ಗಣ್ಯರೆಲ್ಲ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಎಲ್ರಿಗೂ ಸಮಾಜದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.